ಇವತ್ತಿನ ಪವರ್ ಫೋಕಸ್ನಲ್ಲಿ ಕೇವಲ ಒಂದೇ ವಿಚಾರ, ಅದು ರಾಜ್ಯ ರಾಜಕೀಯದಲ್ಲಾಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು. ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ ಈಗ ಬಣ ರಾಜಕೀಯ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾವಾಗ ಶ್ರೀರಾಮುಲು ಅವರು ಪಕ್ಷದಿಂದ ನಾನು ಹೊರಗೆ ಹೋಗ್ತೀನಿ, ರಿಸೈನ್ ಮಾಡಿಬಿಡ್ತೀನಿ ಅನ್ನುವಂಥ ಮಾತುಗಳು ಆಡಿದ್ರು, ಅದಾದಮೇಲೆ ರಾಮುಲು ಹಾಗೆ ರೆಡ್ಡಿ ನಡುವೆ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಸಂಘರ್ಷಗಳನ್ನು ನೋಡ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಲ್ಲ, ಮನೆಯೊಂದು ಮೂರು ಬಾಗಿಲು ಅನ್ನೋದು ನಿಕ್ಕಿ. ಹಾಗಾದರೆ ಮುಂದೇನಾಗ್ಬೋದು ರಾಜ್ಯ ಬಿಜೆಪಿಯಲ್ಲಿ? ಇದು ಈ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ, ಹಂಗೆ ಈ ರೆಡ್ಡಿ ಮತ್ತು ರಾಮುಲು ನಡುವಿನ ಜಗಳದಿಂದಾಗಿ ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಆಗುತ್ತಾ? ಏನೇನು ಬೆಳವಣಿಗೆ ಆಗುತ್ತೆ ರಾಜಕೀಯವಾಗಿ? ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡುವಂತಹ ಸಮಯ. ಇದೇ ಇವತ್ತಿನ ಪವರ್ ಫೋಕಸ್ ವಿಶೇಷ, ಬಳ್ಳಾರಿ ಬ್ಯಾಟಲ್. ಇದು ಬಳ್ಳಾರಿ ಬ್ಯಾಟಲ್ಲೇ. ಯಾಕೆಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ಮಧ್ಯೆ ರಾಮುಲು ರೆಡ್ಡಿ ಅವರ ಸಂಘರ್ಷ ಸಿಕ್ಕಾಪಟ್ಟೆ ಜೋರಾಗಿದೆ. ಅದು ಎಲ್ಲಿ ತನಕ ಹೋಗಿದೆ ಅಂದ್ರೆ ಹೈಕಮಾಂಡ್ಗೂ ಕೂಡ ತಲೆಬಿಸಿ ಆಗ್ಬಿಟ್ಟಿದೆ ರಾಜ್ಯ ಬಿಜೆಪಿಗರ ಈ ಬಣ ಬಡಿದಾಟದಿಂದಾಗಿ. ನೋಡಿ, ಒಂದ್ ಕಡೆ ವಿಜಯೇಂದ್ರ ಯತ್ನಾಳು ಅವ್ರ ಮಧ್ಯೆ ಕಚ್ಚಾಟ, ಇದ್ರ ಮಧ್ಯೆ ರಾಮುಲು ರೆಡ್ಡಿ ಇವ್ರ ನಡುವೆ ಸಂಘರ್ಷ. ಇವರಿಬ್ರು ರಾಮುಲು ಮತ್ತೆ ರೆಡ್ಡಿ ಒಂದ್ ಕಾಲದ ಆಪ್ತ ಮಿತ್ರರು ಅಂತ ಕರೆಸ್ಕೊಂಡವರು, ಆದ್ರೆ ಈಗ ಕಚ್ಚಾಡ್ತಿದ್ದಾರೆ. ಅಂದ್ರೆ ಅಸಮಾಧಾನ ಇಬ್ಬರಲ್ಲೂ ಹೊಗೆ ಆಡ್ತಾ ಇದೆ. ರೆಡ್ಡಿ ರಾಮುಲು ಮಧ್ಯೆಯೂ ದ್ವೇಷಮಯ ಸಂಘರ್ಷ. ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗಿದೆ ಇವರಿಬ್ಬರನ್ನ ಸಂಧಾನ ಮಾಡುವಂತಹ ಹೊಣೆ. ಇಬ್ಬರನ್ನೂ ಕರ್ಕೊಂಬರೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ಕರ್ಕೊಂಬನ್ನಿ ಇಲ್ಲಿಗೆ, ಇಬ್ಬರನ್ನು ಸಮಾಧಾನ ಪಡಿಸೋಣ, ಅದೇನು ಸಮಸ್ಯೆ ಕೇಳೋಣ ಅಂತ. ಬಿಜೆಪಿ ಯಾವುದಕ್ಕೆ ಹೆಸರುವಾಸಿ? ಶಿಸ್ತಿನ ಪಕ್ಷ ಅನ್ನೋದಕ್ಕೆ ಹೆಸರುವಾಸಿ. ಆದರೆ ಈಗ ನೋಡಿದ್ರೆ ಬರೀ ಗೊಂದಲ, ಅಸಮಾಧಾನ, ಕಿತ್ತಾಟ ಬರೀ ಇದೇ ಆಗೋಗಿದೆ. ನೋಡಿ, ಹೇಳಿದ್ನಲ್ಲ, ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಆಪ್ತ ಮಿತ್ರರು. ಈಗ ಈ ದೋಸ್ತಿಗಳ ನಡುವೆಯೇ ಬಿರುಕು ಮೂಡಿಬಿಟ್ಟಿದೆ. ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ, ರೆಡ್ಡಿ ಅವರ ಮನೆ ಸಂಪರ್ಕದ ಗೇಟ್ ಒಂದಿತ್ತು ರಾಮುಲು ಅವರ ಮನೆ ಹತ್ರ, ಅದನ್ನ ಪ್ಯಾಚ್ ಮಾಡಿಬಿಟ್ಟಿದ್ದಾರೆ, ಇಟ್ಟಿಗೆ ಸಿಮೆಂಟಿಂದ ಹಾಕ್ಬಿಟ್ಟು ಬಂದ್ ಮಾಡಿಬಿಟ್ಟಿದ್ದಾರೆ. ಕೇಳಿದ್ರೆ ಏನೋ ವಾಸ್ತು ವಿಚಾರವನ್ನ ಕೊಡ್ತಾ ಇದ್ದಾರಂತೆ ರೀಸನ್. ಅದು ಈ ಟೈಮ್ನಲ್ಲಿ ಆಗಿರೋದ್ರಿಂದ ಇದು ಚರ್ಚೆಗೆ ಬರ್ತಾ ಇರೋದು ಅಷ್ಟೇ. ಬಳ್ಳಾರಿಯ ಅವಂಬಾವಿಯಲ್ಲಿ ರಾಮುಲು ರೆಡ್ಡಿಯ ಬಂಗಲೆ ಇದೆ. ಇಟ್ಟಿಗೆ ಸಿಮೆಂಟ್ ಹಾಕಿ ಗೇಟನ್ನು ಬಂದ್ ಮಾಡಿಸ್ಬಿಟ್ರು ಶ್ರೀರಾಮುಲು ಅವರು. ಅವ್ರ ಮನೆಗೂ ಇವ್ರ ಮನೆಗೂ ಕೇವಲ ಒಂದು 50 ಮೀಟರ್ ಅಷ್ಟೇ ಡಿಸ್ಟೆನ್ಸ್. ಜನಾರ್ದನ ರೆಡ್ಡಿ ಅವರನ್ನ ಮನೆಯ ಸಂಪರ್ಕ ಮಾಡ್ತಾ ಇತ್ತು ಈ ಸಣ್ಣ ಗೇಟು. ನೋಡಿ, ಇಟ್ಟಿಗೆ ಸಿಮೆಂಟಿಂದ ಬಂದ್ ಮಾಡಿಬಿಟ್ಟಿದ್ದಾರೆ. ಇದು ಅವರು ವಾಸ್ತು ಕಾರಣ ಕೊಡ್ತಾ ಇದ್ದಾರೆ, ಓಕೆ. ಆದರೆ ಈ ಟೈಮ್ನಲ್ಲಿ ಈ ದಾರಿನ ಬಂದ್ ಮಾಡಿರೋದ್ರಿಂದಾಗಿ ಆಬ್ವಿಯಸ್ಲಿ ಚರ್ಚೆಗೆ ಗ್ರಾಸ ಆಗೇ ಆಗುತ್ತೆ. ಬೇರೆ ಟೈಮ್ನಲ್ಲಿ ಆಗಿದ್ದರೆ ಏನಾಗ್ತಿರಲಿಲ್ಲ, ಇರ್ಬೋದೇನೋ ಅಂತ ನಂಬೋದು. ಆದರೆ ಇವರಿಬ್ಬರ ಮಧ್ಯೆ ಈಗ ಆಗ್ತಾ ಇರುವಂತಹ ಒಳಜಗಳ ಅಂತಲ್ಲ, ಈಗ ಬಹಿರಂಗ ಜಗಜ್ಜಾಹೀರಾಗಿದೆ. ಈ ಅಸಮಾಧಾನದಿಂದಾಗಿ, ಈ ಫೈಟಿಂದಾಗಿ ಮುಚ್ಚಿರೋದನ್ನು ನೋಡ್ತಾ ಇದ್ರೆ ಇದು ಇವರಿಬ್ಬರ ಮಧ್ಯೆ ಮುನಿಸು ಮತ್ತೊಂದು ಹಂತಕ್ಕೆ ಹೋಗಿದೆ. ಅದಕ್ಕೆ ಬಾಗಿಲು ಬಂದ್ ಮಾಡಿದ್ದಾರೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚಾ ವಿಷಯವಾಗಿದೆ. ಈಗ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇದೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ ಈಗಾಗಲೇ ಹೇಳೋದ್ನಲ್ಲ, BY ವಿಜಯೇಂದ್ರ ಮತ್ತು ಯತ್ನಾಳ್ ನಡುವಿನ ಫೈಟು ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೆಡ್ಡಿ ರಾಮುಲು ನಡುವಿನ ಫೈಟು. ಇನ್ನು ಶ್ರೀರಾಮುಲು ಅವರು ಬಹಳ ಅಸಮಾಧಾನದಿಂದ ಮಾತಾಡ್ತಾರೆ. ಕಷ್ಟಕ್ಕೆ ಕೂಲಿ ಕೊಡಿ, ಅಗೌರವವನ್ನು ತೋರಿ ಅಪಮಾನ ಮಾಡಬೇಡಿ ಅಂತಂದ್ರು. ಅಂದರೆ ಅವ್ರಿಗೆ ಅವಮಾನ ಆಗಿದೆ ಅನ್ನುವಂಥ ಮಾತು. ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಡಿ ಹೀಗಂತಂದ್ರು ಮಾಜಿ ಸಚಿವ ಶ್ರೀರಾಮುಲು ಅವರು. ಬಿಜೆಪಿನಲ್ಲೇ ಇರ್ತೀನಿ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಹೀಗಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಸದ್ಯಕ್ಕೆ ಬಾಯಿ ಬಿಡ್ತಾ ಇಲ್ಲ ಶ್ರೀರಾಮುಲು. ಬಿಜೆಪಿಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಹೋಗಲ್ಲ ಅಂತ ಹೇಳ್ತಾ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿರೋದು. ಅವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಟ್ಟಿದೆ, ಹಂಗಾಗಿ ಮಾತಾಡಿದ್ರಂತವ್ರು. ಇಷ್ಟೆಲ್ಲ ಆದಮೇಲೆ ಇವಾಗ ಬಿಜೆಪಿ ನಾಯಕರೆಲ್ಲ ಮಾತಾಡಿ ಸಾಂತ್ವನ ಹೇಳ್ತಾ ಇದ್ದಾರೆ ನನಗೆ. JP ನಡ್ಡಾ ಅವರು ಕೂಡ ಫೋನ್ ಮಾಡಿದ್ರು ನನಗೆ, ಫೋನ್ ಮೂಲಕ ಮಾತಾಡಿದ್ದಾರೆ ನನ್ನ ಜೊತೆಗೆ. ಅವರೊಟ್ಟಿಗೆ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ನಡ್ಕೊಳ್ತೀನಿ ನಾನು ಅಂತ ಹೇಳಿದ್ದೀನಿ. ನಿಗದಿತ ದಿನ ದೆಹಲಿಗೆ ಹೋಗಿ ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ತೀನಿ ಅಂತ ಹೇಳಿದ್ರು ಶ್ರೀರಾಮುಲು ಅವರು. ಹಾಗಾದ್ರೆ ಈ ಬಗ್ಗೆ ಶ್ರೀರಾಮುಲು ಅವರು ಏನೇನು ಮಾತನಾಡಿದ್ರು ಬನ್ನಿ ನೋಡ್ಕೊಂಬರೋಣ.
ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂಥ ಕೆಲಸ ಏನೇನಾಗಿದೆ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರೋಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರಿಗಿನ ಅವ್ರು ಹೇಳಿದರು, ರಾಮ್ಲವ್ರೆ ನಿನಗೆಲ್ಲ ನಮ್ಮ ಜೊತೆಲಿದ್ದಂಥವರು ಸಹಾಯಕರು ಅವ್ರ ನಂಬರ್ಗಳಿದೆಯಲ್ಲ ಅಂತ ಹೇಳಿದರು. ಅವ್ರದ್ದು ಸಹಾಯಕರದ್ದು ನಂಬರ್ ಎಲ್ಲ ಕೂಡ ಇದೆ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗನ ಬಾರಮ್ಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದ್ದೀವಿ. ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮ್ಲು ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು. ನಂತರ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅವ್ರು ಫೋನ್ ಮಾಡಿದರು, ರಾಮ್ಲು ಅವರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ನಂಬರ್ ಕಳಿಸಿದ್ದೀನಿ, ಒಂದು ಸರಿ ಮಾತಾಡ್ರಿ ಅಂತ ಹೇಳಿದರು. ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟರೊಳಗಡೆ ಅವ್ರು ಬಂದರು. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಹೇಳಿದ್ರು, ರಾಮ್ಲು ಅವರೇ ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ದೀರಿ, ಎಲ್ಲೋ ಒಂದು ಕಡೆ ನಿಮಗೆ ನೋವಾಗಿದೆ, ಅವರೆಲ್ಲೋ ಒಂದು ಕಡೆ ಅನ್ಲಾರ್ದಂಥ ಮಾತು ಅವರು ಹೇಳಿದ್ದಾರೆ. ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು ನನ್ನ ಮಾತುಗಳು ವಾಪಸ್ ತೊಗೊತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನೋಡಿ, ರಾಜ್ಯ ರಾಜಕೀಯದಲ್ಲಿ ಸಾಮಾನ್ಯ ಬೆಳವಣಿಗೆ ಏನು ಅಂತಂದ್ರೆ, ಯಾವುದೇ ಪಕ್ಷದಲ್ಲಿದ್ದವರು ಆ ಪಕ್ಷದಲ್ಲಿ ಇರೋದಕ್ಕಾಗ್ತಾ ಇಲ್ಲ ಅಂತೇಳಿ ಅಸಮಾಧಾನವನ್ನು ಹೊರಹಾಕಿದ್ರೆ ಅವರನ್ನ ಬೇರೆ ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನಗಳಾಗುತ್ತೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆಯಾ ಅಂತ ಅಂದ್ರೆ ಶ್ರೀರಾಮುಲು ಅವರು ಬೇಜಾರಾಗ್ಬಿಟ್ಟಿದ್ದಾರಲ್ಲ, ಹಾಗಾಗಿ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬರ್ಬೇಕು ಅಂತ ಒಳಗೊಳಗೆ DK ಶಿವಕುಮಾರ್ ಅವರು ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಒಂದೇ ಕಲ್ಲಲ್ಲಿ ಎರಡೆರಡು ಅಕ್ಕಿ ಹೊಡೆಯೋದಕ್ಕೆ DK ಶಿವಕುಮಾರ್ ತಂತ್ರ. ಏನು ಎರಡಕ್ಕಿ ಅಂತ ಹೇಳ್ತೀನಿ ನೋಡಿ. ರಾಮುಲು ಏನಾದರೂ ಕೈ ಹಿಡಿದ್ರೆ ST ಸಮುದಾಯದ ನಾಯಕರಾಗಿ ಅವರನ್ನ ಬೆಳೆಸ್ಬೋದು. ಆ ಮೂಲಕ ಏನಾಗುತ್ತೆ, CM ಆಪ್ತರಿದ್ದಾರಲ್ಲ ಜಾರಕಿಹೊಳಿ, ಅವರ ಪ್ರಭಾವವನ್ನ ಕುಗ್ಗಿಸುವಂತಹ ತಂತ್ರ. ಪಕ್ಷದಲ್ಲಿ ತಮಗೆ ಎದುರಾಳಿ ಇಲ್ಲದಂತೆ ಮಾಡುವುದು DK ಶಿವಕುಮಾರ್ ಅವರ ರಣತಂತ್ರ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲ ನಾಯಕತ್ವ ಸಿಗುವಂತಹ ಆಶಯ ಕೂಡ ಇರುತ್ತೆ. ಆಮೇಲೆ ಬಳ್ಳಾರಿ ಸೇರಿದಂತೆ ST ಪ್ರಾಬಲ್ಯದ ಕ್ಷೇತ್ರಗಳಿದಾವಲ್ಲ, ಅಲ್ಲೆಲ್ಲಾ ಕಡೆಯೂ ಕೂಡ ರಾಮುಲು ಅವರನ್ನ ಯೂಸ್ ಮಾಡ್ಕೋಬಹುದು, ಹೀಗನ್ನೋ ತಂತ್ರ ಇದೆ. ಹಾಗಾಗಿ ರಾಮುಲು ಕಾಂಗ್ರೆಸ್ ಸೇರ್ಪಡೆಗೊಂಡ್ರೆ ಲಾಭ ನಮಗೆ ಅಂತೇಳಿ DK ಶಿವಕುಮಾರ್ ಅವರು ಒಳಗೊಳಗೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಅನ್ನೋ ಸುದ್ದಿ ರಾಜ್ಯ ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳಿದೆಲ್ಲವೂ ಕೂಡ. ಈಗಷ್ಟೇ ಹೇಳಿದ್ನಲ್ಲ, ಯಾವುದೇ ಪಕ್ಷದಲ್ಲಿದ್ದರೂ ಅಷ್ಟೇ, ಅದು BJP ಆಗಿರಲಿ ಅಥವಾ ಕಾಂಗ್ರೆಸ್ ಆಗಿರಲಿ ಅಥವಾ JDS ಆಗಿರಲಿ, ಆ ಒಂದು ಸ್ಥಳದಲ್ಲಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೇನೋ ಬೇಜಾರಾಗಿದೆ, ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಅವರು ಟ್ರೈ ಮಾಡ್ತಾರೆ ಬೇರೆ ಪಕ್ಷಕ್ಕೆ ಹೋಗೋದಕ್ಕೆ. ಇಲ್ಲಾಂದರೆ ಇದನ್ನು ಅಬ್ಸರ್ವ್ ಮಾಡ್ತಾ ಇರುವಂತಹ ಆಪೋಸಿಟ್ ಪಕ್ಷದವರು ಅವ್ರನ್ನ ಸೆಳೆಕೊಳ್ಳೋಣ, ನಮಗೆ ಹಿಂಗೆ ಲಾಭ ಆಗ್ಬೋದು, ಯೂಸ್ ಮಾಡ್ಕೋಬೋದು ಅನ್ನುವಂಥ ರಣತಂತ್ರ. ಅದು ಕೂಡ ಈಗ ಶ್ರೀರಾಮುಲು ವಿಚಾರದಲ್ಲಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಇನ್ನು ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಇವರಿಬ್ಬರ ಜಟಾಪಟಿಯ ಮಧ್ಯೆ ರೆಬಲ್ಸ್ಗಳು ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಯತ್ನಾಳ ಅಂಡ್ ಟೀಮ್, ಆ ಟೀಮ್ನಲ್ಲಿರೋರು ಒಬ್ಬ ಸದಸ್ಯರ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಇವ್ರ ನಿವಾಸದಲ್ಲಿ ಬೆಳಗ್ಗೆ ಒಂದು ಮೀಟಿಂಗ್ ಆಗುತ್ತೆ. ಶಾಸಕ ಯತ್ನಾಳ್ ಬಣ ಸೇರ್ತಾರ ಮಾಜಿ ಸಚಿವ ಶ್ರೀರಾಮುಲು ಅವರು. ಕೋರ್ ಕಮಿಟಿ ಮೀಟಿಂಗ್ ಆದ ಮೇಲೆ ವಿಜಯೇಂದ್ರ ವಿರುದ್ಧ ರಾಮುಲು ಕಿಡಿಕಾರಿರೋದಿದು. ಕೋರ್ ಕಮಿಟಿ ಮೀಟಿಂಗ್ ಅಲ್ಲ ಒಂದಷ್ಟು ಡೆವಲಪ್ಮೆಂಟ್ ಆಯಿತು. ಆ ಸಭೆಯಲ್ಲಿ ತನ್ನ ನೆರವಿಗೆ ರಾಜ್ಯಾಧ್ಯಕ್ಷರು ಬರಲಿಲ್ಲ ಅಂತ ಗರಂ ಆಗಿದ್ದಾರೆ, ಜೊತೆಗೆ ಬೇಜಾರು ಕೂಡ ಆಗಿದ್ದಾರೆ. ಹಾಗಾಗಿ ಈಗ ಹೆಂಗಿದೆ ಸಿಚುವೇಶನ್ ಅಂದ್ರೆ ಶತ್ರುವಿನ ಶತ್ರು ಮಿತ್ರ. ಹಾಗಾಗಿ ಯತ್ನಾಳ್ ಬರಕ್ಕೆ ಏನಾದರೂ ಸೇರ್ಪಡೆಗೊಳ್ತಾರ, ಚಾನ್ಸಸ್ ಇದೆ. ಉದ್ದೇಶ ಒಂದೇ ಇದೆ, ಹಾಗಾಗಿ ಒಟ್ಟಿಗೆ ಹೋರಾಡೋದಕ್ಕೆ ಚರ್ಚೆ ಏನಾದರೂ ಮಾಡಬಹುದು, ಗೊತ್ತಿಲ್ಲ. ಹೇಳ್ದಲ್ಲ, ಶತ್ರುವಿನ ಶತ್ರು ಮಿತ್ರ. ಡಿ ಕೆ ಶಿವಕುಮಾರ್ ಒಂದ್ ಕಡೆ ಅವ್ರನ್ನ ಕರ್ಕೋಬೇಕು ಅಂತ, ರಾಮುಲು ಅವ್ರನ್ನ ಕರ್ಕೋಬೇಕು ಅಂತ ಒಂದ್ ಕಡೆ ಪ್ಲಾನ್ ಮಾಡ್ತಾ ಇದ್ರೆ, ಈ ಕಡೆ ರೆಬಲ್ಸ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರಲ್ಲ ನೋಡಿ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಯಿತು, ಅದರ ಫೋಟೋ ಇದು.
ಸೊ ಈಗ ಶ್ರೀರಾಮುಲು ಅವರು ರಾಜ್ಯಾಧ್ಯಕ್ಷರ ಮೇಲೆ BY ವಿಜಯೇಂದ್ರ ಮೇಲೆ ಗರಂ ಆದರು. ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ನನ್ನ ಸಪೋರ್ಟಿಗೆ ಬರಲಿಲ್ಲ ಅಂತ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಸೋಲನ್ನು ಅನುಭವಿಸೋದಕ್ಕೆ ಶ್ರೀರಾಮುಲು ಅವರ ಅಡ್ಜಸ್ಟ್ಮೆಂಟೇ ಕಾರಣ ಅನ್ನೋ ಆರೋಪ ಕೇಳಿ ಬಂದಿದ್ದರಿಂದ ಅವರೊಂದು ಸ್ವಲ್ಪ ಬೇಜಾರಾದರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯಾವಾಗ ಗರಂ ಆದರು ಇವ್ರ ಮೇಲೆ, ಅದಕ್ಕೆ ಇವರು ಬೇಜಾರಾದರು. ಅದು ನನ್ನ ನೆಗ್ಲಿಗೆ ಏನು ನಿಂತ್ಕೊಳ್ಳಿಲ್ವಲ್ಲ BY ವಿಜಯೇಂದ್ರ ಅಂತ ಗರಂ ಆಗಿದ್ದಕ್ಕೆ ಈಗ ಈ ರೆಬಲ್ಸ್ ಟೀಮನ್ನು ಏನಾದರೂ ಸೇರ್ಕೊಳ್ತಾರ ಶ್ರೀರಾಮುಲು ಅನ್ನೋ ಚರ್ಚೆ ಆಗ್ತಾ ಇದೆ ಈಗ. ಓಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಟರಾಜ್ ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆಯೇ ಹಿರಿಯ ಪತ್ರಕರ್ತರಾದಂತಹ ಸಮೀವುಲ್ಲಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಸಮೀವುಲ್ಲಾ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಟರಾಜ್ ಗೌಡ್ರನ್ನ ಮಾತನಾಡಿಸ್ಬಿಡ್ತೀನಿ ನಾನು. ನಟರಾಜ್ ಗೌಡ್ರೆ, ಇಲ್ಲಿ ಒಂದು ಕಡೆ ಹೆಂಗಾಗಿದೆ ಅಂತಂದರೆ ಈ ಲಾಭ ಆಗುತ್ತಾ ನಿಮಗೆ ಅಂತ, ಯಾಕೆಂದರೆ ಈ ಶತ್ರುವಿನ ಶತ್ರು ಮಿತ್ರ ಅಂತ ಈಗಾಗಲೇ ಹೇಳ್ತಾ ಇದೆ. ಒಬ್ರಿಗೆ ಒಂದು ಮೈನಸ್ ಆದರೆ ಇನ್ನೊಬ್ಬರಿಗೆ ಪ್ಲಸ್ಸು ಅಂತ. ಸೊ ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ಗೆ ಹೆಂಗೆ ಲಾಭ ಆಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಸೆಳ್ಕೊಂಬಿಟ್ರೆ ನಾವಿಲ್ಲಿ ST ಸಮುದಾಯದನ್ನ ಬೆಳೆಸ್ಬೋದು, ಅವ್ರನ್ನ ನಾಯಕರನ್ನಾಗಿ ಮಾಡಿದ್ರೆ ನಾವು ಗೆಲ್ಬೋದು, ಈ ನಿಟ್ಟಿಯಾಗಂತಹ ಚರ್ಚೆಗಳಾಗ್ತಾ ಇದೆ. ಏನು ಕಾಂಗ್ರೆಸ್ಗೆ ಸೆಳೆಸ್ಕೊಂತೀರಾ ಅಂತ ಅವ್ರನ್ನ? ಈಗ ನೋಡಿ, ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತದೆ, ಯಾರೊಳಗೆ ಯಾವುದಿಲ್ಲ. ಆದ್ರೆ ಬಿಜೆಪಿನಲ್ಲಿ ಏನಾಗಿದೆ ಅಂದ್ರೆ, ಬಿಜೆಪಿನಲ್ಲಿ ರಾಜ್ಯದಲ್ಲಿ ನಾಯಕತ್ವದ ಕೊರತೆ ಇದೆ. ನಾಯಕ ಕೊರತೆ ಯಾವ ರೀತಿ ಇದೆ? ಬಿಜೆಪಿಯ ನಾಯಕರು ಯಾವ ರೀತಿಯಾಗಿ ಅವ್ರಿಗೆ ಅಲ್ಲಿನ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ, ಈಗ ಇರ್ತಕ್ಕಂಥ ನಾಯಕರನ್ನ ಹೆಂಗ್ ಕಡೆಗಣಿಸ್ತಾ ಇದ್ದಾರೆ. ಈಗ ಅವರು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಲಿಕ್ಕೆ 6 ತಿಂಗಳು ತಗೊಂಡ್ರು. ಸರ್ಕಾರ ಬಂದ ಮೇಲೆ ವಿರೋಧ ಪಕ್ಷದ ಆಯ್ಕೆ ಮಾಡ್ಲಿಕ್ಕೆ 6 ತಿಂಗಳು ತಗೊಂಡ್ರು. ಆಮೇಲೆ ಇರ್ತಕ್ಕಂಥ ರಾಜ್ಯಾಧ್ಯಕ್ಷನ ಕಿತ್ ಬಿಸಾಕ್ತಿವಿ, ಅವರು ದುಷ್ಟ, ಭ್ರಷ್ಟ, ಕನಿಷ್ಠ, ಅನಿಷ್ಟ ಅಂತ ಹೇಳಿ ಬೈಕೊಂಡು ತಿರುಗ್ತಾ ಇದ್ದಾರೆ ಬಿಜೆಪಿಯ ಶಾಸಕರು. ಅವ್ರು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಯತ್ನಾಳು ಮತ್ತೆ ಸಂಗಡಿಗರು, ಆಮೇಲೆ ರಮೇಶ್ ಜಾರಕಿಹೊಳಿ ಇಂಥವರೆಲ್ಲ ಬಿಜೆಪಿಯ ರಾಜ್ಯಾಧ್ಯಕ್ಷನಿಗೆ ಕಿಂಚಿತ್ತು ಬೆಲೆ ಕೊಡ್ತಾ ಇಲ್ಲ. ಸೊ ನಾಯಕತ್ವದ ಕೊರತೆ ಇಲ್ಲಿ ಕಾಣ್ತಾ ಇದೆ. 3 ವಿಧಾನಸಭಾ ಉಪಚುನಾವಣೆಗಳ ಸೋತ ನಂತರ ಬಿಜೆಪಿನಲ್ಲಿ ಯಾವ ರೀತಿ ಮುಂದೆ ನಮ್ಮ ಭವಿಷ್ಯ ಏನು, ರಾಜಕೀಯ ಭವಿಷ್ಯ ಇದೆಯಾ ಅನ್ನೋದು ಅನುಮಾನನೇ ಬಿಜೆಪಿಯ ಶಾಸಕರಿಗೆ ಶುರುವಾಗಿದೆ. ಇನ್ನ ಬಿಜೆಪಿ JDS ನ ಮೈತ್ರಿಯಿಂದ ಬಿಜೆಪಿ ನಾಯಕರಿಗೆ ಕಡಿಮೆ ಬೆಲೆ ಸಿಕ್ಕಿ ಕುಮಾರಸ್ವಾಮಿಯವರಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ನಾಯಕರು ಬಿಜೆಪಿಯ ರಾಜ್ಯ ನಾಯಕರಿಗಿಂತ ಕುಮಾರಸ್ವಾಮಿ ಬೆಲೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿನಲ್ಲಿ ಅದೊಂದೇ ವರ್ಗ ಅಂತಲ್ಲ. ನೀವು ಶ್ರೀರಾಮುಲು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀರಾ, ಶ್ರೀರಾಮುಲು ವಿಷಯ ಮಾತ್ರ ಅಲ್ಲ, ಇಲ್ಲಿ ಕಟ್ಟ ಕಡೆಯ ಒಂದು ಹಳ್ಳಿಯ ಒಬ್ಬ ನಾಯಕನಿಗೂ ಕೂಡ ಬಿಜೆಪಿನಲ್ಲಿ ಇವತ್ತು ಅಭದ್ರತೆ ಕಾಡ್ತಾ ಇದೆ. ಅವರಿಗೆ ನಾಯಕತ್ವದ ಕೊರತೆ ಇದೆ. ನಾವು ನಮ್ ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ನಮ್ ನಾಯಕರಾಗ್ತಾರ, DK ಶಿವಕುಮಾರ್ ನಮ್ ನಾಯಕರಾಗ್ತಾರ, ನಾವ್ ಯಾರನ್ನ ಹಿಂಬಾಲಿಸೋಣ, ಕಾಂಗ್ರೆಸ್ ಸೇರೋಣ ಬೇಡವಾ, ಈ ರೀತಿಯ ಚರ್ಚೆಗಳು ನಡೀತಾ ಇದಾವೆ. ಸೊ ನಮ್ಗೆ ಈಗ ಬಹಳ ಶಾಸಕರು, ಈಗ ನೀವು ST ಸೋಮಶೇಖರ್ ಮತ್ತೆ ಇನ್ನೊಬ್ಬ ಶಾಸಕರು, ಇಲ್ಲಿ JDS ನ ಮೈಸೂರು ಭಾಗದ ಇಬ್ರು ಶಾಸಕರು, ಬಿಜೆಪಿ ಇಬ್ರು, ಕಾಂಗ್ರೆಸ್ JDS ನ ಇಬ್ರು ಶಾಸಕರು ಕಾಂಗ್ರೆಸ್ ಸೇರ್ಲಿಕ್ಕೆ ತುದಿಗಾಲಲ್ಲಿ ನಿಂತವ್ರೆ. ನಾವ್ ಹೇಳ್ತಾ ಇದೀವಿ ರಾಜೀನಾಮೆ ಕೊಡ್ಬೇಡ್ರಪ್ಪ, ಬರ್ಬೇಡ್ರಪ್ಪ ಅಂತ. ಯಾಕಂದ್ರೆ ಉಪಚುನಾವಣೆ ಕಾಂಗ್ರೆಸ್ ಕಾಯ್ತಾ ಕೂತಿದೆ ಈ ಅಸಮಾಧಾನಿತರನ್ನ ಸೆಳ್ಕೊಳಕ್ಕೆ ಅಂತ ಕಾಯ್ತಿದಾರ. ಈಗ ಒಂದು ರಾಜಕೀಯ ಪಕ್ಷ ಆಗಿ ನಾವು ದ್ವಾರ ಕ್ಲೋಸ್ ಮಾಡಕ್ಕಾಗಲ್ಲ, ಡೋರ್ನ ಕ್ಲೋಸ್ ಮಾಡಕ್ಕಾಗಲ್ಲ. ವಿ ವೆಲ್ಕಮ್ ಎನಿಬಡಿ ಹೂ ವಾಂಟ್ಸ್ ಟು ಜಾಯಿನ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಸಿದ್ಧಾಂತಗಳನ್ನ ಒಪ್ಕೊಂಡು ನಮ್ಮ ನಾಯಕತ್ವ, ನಮ್ಮ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್, ರಾಹುಲ್ ಗಾಂಧಿ, ಖರ್ಗೆ ಸಾಹೇಬ್ರನ್ನ ಒಪ್ಕೊಂಡು ಯಾರು ಬರ್ತಾರೋ ಸ್ವಾಗತ ಮಾಡ್ತೀವಿ. ಆದ್ರೆ ಇವತ್ತು ನಮ್ಗೆ ಆತರ ಯಾರಿಗೋ ರಾಜೀನಾಮೆ ಕೊಡಿಸಿ ಉಪಚುನಾವಣೆಗೆ ಹೋಗೋ ಪ್ರಮೇಯ ಇಲ್ಲ, ಆ ಅಗತ್ಯ ಅನಿವಾರ್ಯತೆ ಇಲ್ಲ. ಅದಕ್ಕಾಗಿ ನಾವು ಎಲ್ಲರನ್ನೂ ಬೇಡ ಬೇಡ ಅಂತ ಹೇಳ್ತಾ ಇದೀವಿ. ಈಗ ಶ್ರೀರಾಮುಲು ಅವರಿಗೆ ಬಿಜೆಪಿನಲ್ಲಿ ಕಡೆಗಣಿಸ್ತಾ ಇದ್ದಾರೆ. ಶ್ರೀರಾಮುಲು ಒಂದು ST ನಾಯಕರಾಗಿ ಯಾವಾಗ ಜನಾರ್ದನ್ ರೆಡ್ಡಿ ಜೈಲಲ್ಲಿ ಇದ್ದಾಗ ಇಡೀ ರಾಜ್ಯವನ್ನು ಸುತ್ತಿ ಒಂದು ಪಕ್ಷವನ್ನ ಕಟ್ಟಿ ಸಂಘಟನೆ ಮಾಡಿದಂತವ್ರು, ಅವ್ರಿಗೆ ತಮ್ಮದೇ ಆದ ರಾಜಕೀಯ ವರ್ಚಸ್ಸಿದೆ. ಸೊ ಆಗಿರ್ಬೇಕಾದ್ರೆ ಅವ್ರಿಗೆ ವಿಕಲ್ಪಗಳಿದಾವೆ. ಏನ್ ಬಿಜೆಪಿ ಒಂದೇ ವಿಕಲ್ಪ ಅಂತಲ್ಲ, ಬಿಜೆಪಿ. ಆದರೆ ಬಿಜೆಪಿನಲ್ಲಿ ಇವತ್ತು ಕರ್ನಾಟಕದ ಎಲ್ಲಾ ರಾಜಕೀಯ ನಾಯಕರುಗಳಿಗೆ, ಬಿಜೆಪಿಯ ಶಾಸಕರಿಗೆ ಅಭದ್ರತೆ ಕಾಡ್ತಾರೆ. ಯಾಕಂದ್ರೆ ಬಿಜೆಪಿಯಲ್ಲಿ ಇಲ್ಲಿ ಯಾರ ನಿಯಂತ್ರಣ ಮಾಡ್ತಾವ್ರೆ? ನಾಗಪುರ ಸಂಘಟನೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ, ವಿರೋಧ ಪಕ್ಷದ ನಾಯಕರನ್ನ ನಿಯಂತ್ರಣ ಮಾಡ್ತಾ ಇದ್ದಾವೆ. ಅವನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ಎತ್ತರನ್ನ ಚೂ ಬಿಟ್ಟಿದ್ದಾರೆ. ರಾಜ್ಯ ನಾಯಕತ್ವ ಅವ್ರಿಗೆ ಬೇಕಾಗಿಲ್ಲ ಅಂತ ಅನ್ಸಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಶ್ರೀರಾಮುಲು ಆಗ್ಬಹುದು, ST ಸೋಮಶೇಖರ್ ಆಗ್ಬಹುದು, ಇನ್ನು ಕೆಲವು ಶಾಸಕರಾಗ್ಬಹುದು, ಅವರು ಬೇರೆ ತರ ಒಂದು ಭಿನ್ನಾಭಿಪ್ರಾಯವನ್ನ ಇಟ್ಕೊಂಡು ಬೇರೆ ಕಡೆ ಹೋಗಬೇಕನ್ನೋ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕತ್ವ ಸರಿ ಇದ್ದಿದ್ರೆ ಈ ತರ ಯಾಕೆ ಶ್ರೀರಾಮುಲು ಮತ್ತೆ ರೆಡ್ಡಿ ಜಗಳ ಬರ್ತಾ ಇತ್ತು? ರಾಜ್ಯ ನಾಯಕತ್ವ ಸರಿ ಇದ್ದಿದ್ರೆ ರಮೇಶ್ ಜಾರಕಿಹೊಳಿ ಮತ್ತೆ ಯತ್ನಾಳ್ ಅವ್ರಿಗೆ ಕೈವಾಣ ಹಾಕಿ, ಅಲ್ಲ ರೀ ರಾಜ್ಯಾಧ್ಯಕ್ಷರಿಗೆ ದುಷ್ಟ, ಭ್ರಷ್ಟ, ಬಚ್ಚ ಅಂತಾರೆ ಅನ್ಬೋದೇನ್ರಿ? ಈಗ
ಮತಭೇದಗಳಿರ್ತವೆ, ಭಿನ್ನಾಭಿಪ್ರಾಯಗಳಿರ್ತವೆ. ನಾನು ರಾಜ್ಯಾಧ್ಯಕ್ಷ ಅರ್ಹ ಇದ್ದೇನೆ, ನನಗೆ ಅವಕಾಶ ಕೊಡಿ ಅಂತ ಕೇಳೋದು ಬೇರೆ ವಿಷಯ. ಬಚ್ಚ, ಲುಚ್ಚ, ಭ್ರಷ್ಟ, ದುಷ್ಟ ಅಂತ ಬೈಗಳ ಇದೆಯಲ್ಲ, ಈ ಬೈಗಳನ್ನ ಯಾರು ಮಾತಾಡ್ಲಿಕ್ಕೆ ಸಾಧ್ಯನಾ ಆಯ್ತಾರ? ಇದು ರಾಜಕಾರಣ, ಒಳ್ಳೆ ರಾಜಕಾರಣಿಗಳ ಬೆಲೆನಾ ಇದು? ಸೊ ಇದು ನಾಗಪುರ ಸಂಘಟನೆಯೇ ಇವರ ಚೂ ಬಿಟ್ಟು ರಾಜ್ಯಾಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕನನ್ನ ಒಂದು ತೊಂದರೆ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬೇರೆ ಎಲ್ಲಾ ಕಡೆ ಜಾಗಗಳಲ್ಲಿ ಬಿಜೆಪಿಯ ನಾಯಕರು ಪರಸ್ಪರ ಜಗಳ ಆಡ್ಕೊಂಡು ಬಹಳ ಅಶಿಸ್ತಿನಿಂದ, ಯಾವ ಶಿಸ್ತು ಇಲ್ಲ, ಯಾವ ಮೌಲ್ಯಗಳು ಇಲ್ಲ, ಅಶಿಸ್ತಿನಿಂದ ಕಿತ್ತಾಡ್ತಾ ಇದ್ದಾರೆ. ಆಮೇಲೆ ಯಾರಿಗೆ ಎಲ್ಲೆಲ್ಲಿ ಗೌರವ ಸಿಗುತ್ತೆ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಆ ದಾರಿಗಳನ್ನ ಹುಡುಕ್ತಾ ಇದ್ದಾರೆ. ಇಲ್ಲಿ ಬೇರೆ ವಿಕಲ್ಪ ಇಲ್ವಲ್ಲ ರಾಜ್ಯದಲ್ಲಿ. ಜೆಡಿಎಸ್ ಮುಗಿದ ಅಧ್ಯಾಯ, ಬಿಜೆಪಿ ಮುಳುಗ್ತಾ ಇದೆ, ಕಾಂಗ್ರೆಸ್ ಒಂದೇ ಅವಕಾಶ ಅಂತ ಹೇಳಿ ಜಿಟಿಡಿ ಅವರು ಒಂದು ಕಾಲನ್ನು ಬೇರೆ ಹೊರಗೆ ತೆಗೆದಿದ್ದಾರೆ. ಜಿಟಿ ದೇವೇಗೌಡರು ಜಿಟಿ ದೇವೇಗೌಡರು ಒಂದು ಕಾಲ್ ಬೇರೆ ಹೊರಗಡೆ ಇಟ್ಟಿದ್ದಾರೆ ಜೆಡಿಎಸ್ ಇಂದ. ಅವರು ಹೇಳ್ತಾರೆ ಕಾಂಗ್ರೆಸ್ ಏನೋ ಆಪರೇಷನ್ ಹಸ್ತದ ಬಗ್ಗೆ ಒಂದು ಸುಳಿವು ಕೊಟ್ಟರು, ನೋಡಿದ್ರಲ್ಲ ಮೊನ್ನೆ ಅಷ್ಟೇ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಹಾಗಾದ್ರೆ? ಈಗ ನಾನು ಹೇಳ್ತಲ್ಲ, ಜಿಟಿ ದೇವೇಗೌಡರು ಆಗ್ಲಿ, ಅವರ ಮಗ ಹರೀಶ್ ಆಗ್ಲಿ, ಅಥವಾ ಜೆಡಿಎಸ್ ನ ಇನ್ನೂ 12-13 ಶಾಸಕರು ಕಾಂಗ್ರೆಸ್ಗೆ ಬರ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನಾವು ನಂಬರ್ 1 2/3 ಜೆಡಿಎಸ್ ಶಾಸಕರ ತಗೊಂಡ್ಬೋದು. ನಾವು 2/3 ತಗೊಂಡು ದೊಡ್ಡ ವಿಷಯ ಅಲ್ವೇ ಅಲ್ಲ. ಅಲ್ಲಿ ಯಾವ ಉಪಚುನಾವಣೆನೂ ಬರೋದಿಲ್ಲ, ಪಕ್ಷಾಂತರ ಕಾಯ್ದೆನೂ ಅಪ್ಲೈ ಆಗೋದಿಲ್ಲ. ಸೊ 2/3 15 ಜನ ಶಾಸಕರನ್ನ ತಗೊಂಬಹುದು. ಆದ್ರೆ ಇವತ್ತು ನಾವೇ 138 ಶಾಸಕರಿದ್ದೇವೆ. ನಮ್ಮ ಸರ್ಕಾರ ಸುಭದ್ರವಾಗಿದೆ. ಹಾಗಾಗಿ ಯಾವುದೂ ತರ ಸ್ಥಾನ ಪಲಟ ಮಾಡೋದು, ರಾಜಕೀಯ ನಾವು ಅಲ್ಲೋಲ ಕಲ್ಲೋಲ ರಾಜ್ಯದಲ್ಲಿ ಆಗೋದು ನಾವು ಬೇಡ ಅಂತ ಹೇಳಿ ಸುಮ್ಮನಿದ್ದೀವಿ. ಅಕಸ್ಮಾತ್ ಯಾರಾದ್ರೂ ಇಲ್ಲ ಬಿಟ್ಟು ಬಂದೇ ಬರ್ತೀವಿ, ನಮ್ಗೆ ಅನಿವಾರ್ಯ, ನಾವು ಬೇರೆ ಕಡೆ ಇರೋದಿಲ್ಲ, ಜೆಡಿಎಸ್ ಅಲ್ಲಿ ಇರೋದಿಲ್ಲ, ಬಿಜೆಪಿ ಇರೋದಿಲ್ಲ ಅಂದ್ರೆ ನಾವು ಸ್ವಾಗತ ಮಾಡ್ಲಿಕ್ಕೆ ತಯಾರಿದ್ದೇವೆ. ಅದನ್ನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ರಾಜ್ಯಾಧ್ಯಕ್ಷರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಬರ್ತಾರೋ ಎಲ್ಲರೂ. ಈಗ ನೋಡಿ, ಈಗ ಬಿಬಿಎಂಪಿ ಚುನಾವಣೆ ಆಗುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಆಗುತ್ತೆ. ಈ ಚುನಾವಣೆಗೆ ಮುಂಚೆ ಶಾಸಕರಲ್ಲದ ಬಹಳಷ್ಟು ಅದೇ ವಿಚಾರದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ.